ಯಾರು ಇಷ್ಟ ಅಂತ ಬಿಗ್ ಬಾಸಲ್ಲಿ ಇನ್ನೂ ಇಂಡಿವಿಜುವಲ್ ಆಟ ಯಾರೂ ಸ್ಟಾರ್ಟ್ ಮಾಡಿಲ್ಲ, ಎಲ್ಲ ಟೀಮಾಗಿ ಆಡ್ತಾ ಇದ್ದಾರೆ. ಸೊ ಇನ್ನೂ ಯಾರು ಪರ್ಟಿಕ್ಯುಲರಾಗಿ ಯಾರು ಇಂಡಿವಿಜುವಲ್ ಆಗಿ ಇಷ್ಟ ಆಗಿಲ್ಲ. ಅಂದರೆ ಯಾರೋ ಒಬ್ರು ಇಷ್ಟ ಆಗ್ತಿದ್ದಾರೆ ಅಂತ ಯಾರು ನಿಮಗೆ ಇಷ್ಟ ಆಗ್ತಾ ಇದ್ದಾರೆ ಅಂದರೆ ಡೈರೆಕ್ಟ್ ಸ್ಟೇಟ್ಮೆಂಟು. ಈಗ ಕಾರ್ತಿಕ್ ಚೆನ್ನಾಗಿ ಆಡ್ತಾ ಇದ್ದಾನೆ, ಬಟ್ ಆ ಸಂಗೀತ ಸಹವಾಸ ಬಿಟ್ಟರೆ ಪಕ್ಕ ಫೈನಲಿಸ್ಟ್ ಅವನೇನೆ. ಬಟ್ ಆ ಸಂಗೀತ ಸಹವಾಸ ಮಾಡಿದ್ರೆ ಇನ್ನೊಂದು 2 ವಾರದಲ್ಲಿ ಆಚೆ ಇರ್ತಾನೆ, ಔಟ್ ಫೈನಲ್ಗೆ ಹೋಗ್ತಾಳೆ. ಅಂದರೆ ಅವ್ರು ಬಿಟ್ಟು ಮತ್ತೆ ಯಾರು ಚೆನ್ನಾಗಿ ಆಡ್ತಾ ಇಲ್ಲ ಮನೇಲಿ, ಇವರು ಬೇಡ ಅವ್ರ ಮನೆ ಚೆನ್ನಾಗಿ ಆಡ್ತಿಲ್ಲ ಅಂದರೆ ಸ್ನೇಹಿತ್. ಮತ್ತೆ ಅದೇ ವಿಷಯ, ಅವನ ಆಟ ಅವನು ಆಡಿದ್ರೆ ಚೆನ್ನಾಗೇ ಆಡ್ತಾನೆ. ನಮ್ರತನ ಹಿಂದೆ ಹೋಗೋದು ನಿಲ್ಲಿಸ್ಬೇಕು. ಇಲ್ಲ ಅವ್ರ ಆಟ ಅವ್ರು ಆಡಕ್ಕೆ ಬಂದಿದ್ದಾರೆ, ಅವ್ರ ಆಟ ಅವ್ರು ಆಡ್ಕೊಂಡು ಹೋಗ್ಬೇಕು. ಮನೆಯಲ್ಲೇ ಇವ್ರು ಇರಲೇಬಾರ್ದು, ಹೋಗ್ಲೇಬೇಕಪ್ಪ, ವೇಸ್ಟ್ ನನ್ನ ಮಕ್ಕಳು ಅಂತಿದ್ರೆ ವೇಸ್ಟ್ ಅಲ್ಲ. ಸಿರಿ ಮ್ಯಾಮ್ ಈ ಆಟಕ್ಕಲ್ಲ, ಬಿಗ್ ಬಾಸ್ ಮನೆಗೆ ಸಿರಿ ಮ್ಯಾಮ್ ಅಲ್ಲ. ಯಾಕೆ ಅಂದರೆ ಅವ್ರಿಗೆ ನೋಡಿ ಕಲ್ಮಶ ಇಲ್ಲದೆ ಇರೋರು ಅಲ್ಲಿ ಜಾಗನೇ ಇಲ್ಲ. ಹಿಂದೆ ಒಂದು ಮುಂದೆ ಒಂದು ಮಾತಾಡ್ತಿದ್ರೇ ಅಲ್ಲಿ ಸಿರಿ ಮ್ಯಾಮ್ ಆಗಲಿ, ವರ್ತೂರ್ ಸಂತೋಷ್ ಆಗಲಿ, ತುಕಲಿ ಸಂತೋಷ್ ಈ ನಡುವೆ ಒಳ್ಳೆಯವರಾಗಿದ್ದಾರೆ. ಅವ್ರಿಗೆ ಅಲ್ಲಿ ಆಟನೇ ಅಲ್ಲ ಅವ್ರ ಲೆಕ್ಕಾಚಾರಕ್ಕಲ್ಲಿ. ಅಂದರೆ ಸಂತೋಷ್ ಅವ್ರ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡ್ತಿದ್ರು. ಅಂದರೆ ಈಗ ಅವ್ರು ಕ್ಲಾರಿಟಿ ಕೊಟ್ರಲ್ಲ, ಹಾಂ, ಎತ್ತಾಯಿ ಮುಂದೆ ಯಾರು ಮೇಲಲ್ಲ, ಅದನ್ನ ಅವ್ರು ತೋರಿಸ್ಕೊಟ್ಟಿದ್ದಾರೆ. ಅದು ನಮ್ಗೆ ಇನ್ಸ್ಪಿರೇಷನ್. ಮುಂಚೆ ಅವ್ರ ಬಗ್ಗೆನೇ ತುಂಬ ಇವ್ರದೇ ತಪ್ಪು ಅನ್ನೋ ರೀತಿ ತಪ್ಪು ಏನೂ ಇಲ್ಲ ಅವ್ರಿಗೆ. ಈಗ ಹುಲಿ ಉಗ್ರು ವಿಷಯ ಬರಲಿ, ವರ್ತೂರ್ ಸಂತೋಷ್ ಅವ್ರಿಗೆ ಗೊತ್ತಿತ್ತಾ ಹೋಗ್ಲಿ, ನಮ್ಗೆ ಯಾರಿಗಾನ ಗೊತ್ತಿತ್ತಾ ಹುಲಿ ಉಗ್ರು ಹಾಕೋದು ತಪ್ಪು ಅಂತ? ಅದಷ್ಟೇ ಮಾಡಿದ್ದಾರೆ. ಒಬ್ಬ ರೈತನ ಒಬ್ಬ ಬೆಳೀತಾನೆ ಅಂದರೆ ಹಾಳು ಮಾಡೋಕ್ಕೆ 100 ಜನ ಇರ್ತಾರೆ. ಅದೇ ಇವ್ರ ವಿಷಯದಲ್ಲೂ ಆಗ್ತಾಯಿದೆ, ಬೇರೆ ಏನು ಹೊಸದಿಲ್ಲ ಅಲ್ಲಿ. ಬಿಗ್ ಬಾಸ್ ಇನ್ನೂ ಆಟನೇ ಸ್ಟಾರ್ಟ್ ಆಗಿಲ್ಲ ಅನಿಸ್ತೈತಿ. ಇನ್ನೂ ಅವರು ಟೀಮಾಗಿ ಆಡಕ್ಕೆ ಯಾರನ್ನೋ ಗೆಲ್ಸಕ್ಕೆ ಬಂದಿಲ್ಲ ಅಲ್ವಾ, ಅವ್ರು ಗೆಲ್ಲಕ್ಕೆ ಬಂದಿರೋದಲ್ವಾ. ಇಂಡಿವಿಜುವಲ್ ಆಗಿ ಆಡಲಿ, ಗೆಲ್ಲಿ, ನಮಗೂ ಒಂದು ಎಂಟರ್ಟೈನ್ಮೆಂಟ್ ಕೊಡಲಿ. 50 ದಿನ ಕಂಪ್ಲೀಟ್ ಆಗಿದೆ, ಯಾವ ರೀತಿ? ಹೌದು, 50 ಡೇಸ್ ಯಾವ ರೀತಿ? 50 ಡೇಸ್ ಎಲ್ಲ ಮಿಕ್ಸ್ ಆಯಿತು. ಈಗ ನೋಡಿ, ಯಾವತ್ತೂ ಒಬ್ಬರು ಬಂದು ಆಚೆ ಹೋಗಿರಲಿಲ್ಲ, ಈ ಸಲ ಎಲ್ಲ ಆಯಿತು. ಈಗ ವೈಲ್ಡ್ ಕಾರ್ಡ್ ಎಂಟ್ರೀಸು ಕೊಟ್ಟಿದ್ದಾರೆ. ಆಟ ಸ್ವಲ್ಪ ಅವ್ರು ಬುದ್ಧಿ ಉಪಯೋಗಿಸಿ ಜಾಸ್ತಿ ಆಡೋಕ್ಕೆ ಸ್ಟಾರ್ಟ್ ಮಾಡಲಿ, ಇನ್ನೂ ಚೆನ್ನಾಗಿರುತ್ತೆ. ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಮೇಲೆ ಈಗ ವಿನಯ್ ಗೊತ್ತಿರಲಿಲ್ಲ ಅವನಿಗೆ ಆಚೆ ಹಿಂಗೆ ಜನ ತಗೋತಾ ಇದ್ದಾರೆ, ಒಳಗೆ ಹಿಂಗೆ ನಡೀತಾ ಇದೆ. ಇವಾಗ ವಿನಯ್ಗೂ ಅದು ಗೊತ್ತಾಯಿತು. ಈಗ ಮತ್ತೆ ವರ್ತೂರ್ ಸಂತೋಷ್ಗೂ ಅದು ಆಚೆಯಿಂದ ಬಂದು ಹೇಳಿದ್ರೆ ಇಲ್ಲ ಅವ್ರಿಗೆ ಗೊತ್ತಿತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ವರ್ತೂರ್ ಸಂತೋಷಲ್ಲಿ ಒಳಗೆ ಏನಿತ್ತು ಎಲ್ಲ ಜನಕ್ಕೂ ಬೇಕಿತ್ತು, ಅದು ಆಚೆ ಬಂದಿದೆ, ಅಲ್ಲೇ ಬಂತಲ್ಲ. ಈ ವಾರ ಮನೆಯಿಂದ ಹೊರಗಡೆ ಬರ್ತಾರೆ ಅಂದರೆ ಯಾರು ಬರ್ಬೋದು? ಹೊರಗಡೆ ನನಗೆ ಯಾಕೋ ಈ ಸಲ ಮೈಕಲ್ ಅನಿಸುತ್ತೆ. ಮೈಕಲ್ ಆಟ ಚೆನ್ನಾಗಿ ಆಡ್ತಿದ್ರು, ಫ್ಯಾನ್ ಬೇಸ್ ಕಡಿಮೆ, ಆಚೆ ಜನಕ್ಕೆ ಅಷ್ಟು ರೀಚ್ ಆಗಿಲ್ಲ. ಬಟ್ ಇವಾಗ ಫ್ಯಾನ್ಸ್ ಆಯ್ತಾ ಇದ್ರು. ಮಿಕ್ತವ್ರಿಗೆ ಹೋಲಿಸ್ಕೊಂಡ್ರೆ ಮೈಕಲ್ಗೆ ಸ್ವಲ್ಪ ಫ್ಯಾನ್ ಬೇಸ್ ಕಡಿಮೆ ಇದೆ. ಮೈಕಲ್ ಆಚೆ ಬರ್ಬೋದು ಅಂತ ನನಗೆ ಅನಿಸ್ತಿದೆ. ಥ್ಯಾಂಕ್ ಯು ಸರ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.